ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ. ನಾವು ಹೊರಟಿರೋದು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಏನಕ್ಕೆ ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಕುಣಿಗಲ್ ಟು ನೆಲಮಂಗಲ 35 to 40 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ನಮಗೆ ಬಸ್ಸಸ್ ಸಿಗ್ಲಿಲ್ಲ. ಅಲ್ಲಿ ನೆಲಮಂಗಲ ಅಲ್ಲಿ 1 ಅವರ್ಗೆ ಒಂದ್ಸರಿ ದೊಡ್ಡಬಳ್ಳಾಪುರ ಬಸ್ ಬರುತ್ತಂತೆ. ನಾವಿಲ್ಲಿಂದ ಬಿಟ್ಟಾಗ್ಲೇನೆ 6:45 7 ಗಂಟೆ ಆಗಿತ್ತು. ಸೊ ಅಲ್ಲಿಗೆ ನಾವು 40 ಮಿನಿಟ್ಸ್ ಎಲ್ಲ ಹೋದ್ವಿ. ಅಲ್ಲಿ 1/4 ಗಂಟೆ ವೆಯ್ಟ್ ಮಾಡಿ ನಮಗೆ ಆಮೇಲೆ ಬಸ್ ಸಿಕ್ಕಿದ್ದು. 8 ಗಂಟೆ ಬಸ್ ನಾವು ದೊಡ್ಡಬಳ್ಳಾಪುರ ಬಸ್ಗೆ ಹತ್ತಿದ್ದು. ನೆಲಮಂಗಲದಿಂದ ದೊಡ್ಡಬಳ್ಳಾಪುರಗೆ 1 ಅವರ್ ಜರ್ನಿ ಆಗುತ್ತೆ. ಬಸ್ಸಸ್ಸು ಇನ್ ಟೈಮಿಗೆ ಸಿಗೋಲ್ಲ. ನೀವೇನಾದ್ರೂ ಹೋಗ್ಬೇಕಂತಂದ್ರೆ ನೀವು ಓನ್ ವೆಹಿಕಲ್ ಮಾಡ್ಕೊಂಡು ಹೋದ್ರೆ ನಿಮಗೆ ಬೆಟರು. ನಮ್ಗೆ ಅದಾದ್ಮೇಲೆ ದೊಡ್ಡಬಳ್ಳಾಪುರ BMTC ನಲ್ಲಿ ನಾವು ಅಲ್ಲಿಂದ 1/4 ಗಂಟೆ ಜರ್ನಿ ಆಗುತ್ತೆ. ನೀವು ನೋಡ್ತಿರೋದು ಇದು ದೊಡ್ಡಬಳ್ಳಾಪುರ ಬಸ್ ಸ್ಟಾಪು. ನಾನು ಯಾವತ್ತೂ ದೊಡ್ಡಬಳ್ಳಾಪುರ ಹೋಗೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗಿರೋದು. ಇಲ್ಲಿಂದ ದೇವಸ್ಥಾನಕ್ಕೆ 10ರಿಂದ 12 ಕಿಲೋಮೀಟರ್ ಆಗುತ್ತೆ. ನಿಮಗೆ ಡೈರೆಕ್ಟ್ ನಿಮಗೆ ದೇವಸ್ಥಾನದ ಹತ್ರನೇ ತಗೊಂಡೋಗಿ ಬಿಡ್ತಾರೆ. ನಾವು ಅನ್ಕೊಂಡಿದ್ದು ಇವತ್ತು ಹಬ್ಬ ಇರುತ್ತೆ, ಯಾವುದು ರಶ್ ಇರಲ್ಲ, ಜನ ಯಾರು ಬಂದಿರಲ್ಲ ಅಂತ. ಬಟ್ ಅದು ಸುಳ್ಳಾಯ್ತು. ತುಂಬಾ ರಶ್ ಇತ್ತು. ನೀವು ನೋಡ್ತಿರ್ಬೋದು ಅಲ್ಲಿ ಎಷ್ಟು ಜನ ಓಡಾಡ್ತಿದ್ದಾರೆ ಅಂತ. ಹಬ್ಬದಲ್ಲಿ ನಾವು ಹಬ್ಬ ಮಾಡ್ಕೊಂಡು ಮನೇಲಿ ಇರ್ತಾರೆ ಅನ್ಕೊಂಡ್ರೆ, ಬಟ್ ಅದು ಸುಳ್ಳು. ಆಲ್ಮೋಸ್ಟ್ ಎಲ್ಲರಿಗೂ ಲೀವ್ ಇರುತ್ತಲ್ಲ, ಸೊ ಇವತ್ತೇ ಎಲ್ಲರೂ ದೇವ್ರ ದರ್ಶನ ಮಾಡೋಕೆ ಅಂತ ಬಂದಿದ್ರು. ನೀವ್ ಯಾರಾದ್ರೂ ಅಲ್ಲಿ ಏನಾದ್ರೂ ಪೂಜೆ ಆತರ ಏನಾದ್ರೂ ಮಾಡಿಸ್ಬೇಕು, ಈಗ ಸರ್ಪಶಾಂತಿ, ಸರ್ಪದೋಷ ಮತ್ತೆ ಕುಜ ದೋಷ, ಈ ತರದ್ದು ಏನಾದ್ರೂ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ನಾನೊಬ್ರು ಪೂಜಾರಿ ಅವ್ರದ್ದು ನಂಬರ್ ಕಾಂಟ್ಯಾಕ್ಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಒಂದು ಪೂಜೆ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಹೋಗಿ ಹಂಗೆ ಕೇಳ್ಕೊಂಡು ಬರಂಗಾಗತ್ತೆ, ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಗಲ್ಲಿ ಸಿಕ್ಕಿದಾಗ ಅವರು ನಮ್ಗೆ ವಿಸಿಟಿಂಗ್ ಕಾರ್ಡ್ ಕೊಟ್ರು. ನಿಮಗೆ ಬೇಕಂದ್ರೆ ನಾನು ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವುದೇ ದೋಷ, ಮದುವೆ ಡಿಲೇ ಆಗ್ತಿದ್ರೆ, ಈ ತರದ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ, ಸರ್ಪದೋಷ ಇದ್ರೆ ಅವರು ಅದು ನಿವಾರಣೆ ಮಾಡ್ಕೊಡ್ತಾರೆ. ನೀವು ಅದನ್ನ ನಾನು ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ವರ್ಷಗಳಾಗೋಗಿತ್ತು ನಾನು ಈ ದೇವಸ್ಥಾನಕ್ಕೆ ಬಂದು. ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನೆನಪು ನನಗೆ. ಅದಾದ್ಮೇಲೆ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ದೇವಸ್ಥಾನಕ್ಕೆ. ಅಲ್ಲಿ ನೋಡ್ತಿದ್ದೀರಾ, ಸುಮಾರು 1-1.5 ಅವರು ನಾವು ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ದು. ಅಷ್ಟು ರಶ್ ಇತ್ತು. ಲಿಟ್ರಲಿ ಸಾಕಾಯ್ತು ಕ್ಯೂನಲ್ಲಿ ನಿಂತು. ಅಲ್ಲಿ ಸ್ಪೆಷಲ್ ದರ್ಶನ ಬೇರೆ ಸಿಗುತ್ತಂತೆ. 50 rupees per person ತಗೊಂತಾರಂತೆ. ಅದೇನೋ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ನಮ್ಗೆ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಸೊ ನಾವು ಧರ್ಮ ದರ್ಶನನೇ ಮಾಡಿದ್ವಿ. ಅನ್ನ ಪ್ರಸಾದನೂ ಇತ್ತು. ಬೆಲ್ದನ್ನ ಮತ್ತೆ ಟೊಮೊಟೊ ಬಾತು ಅಲ್ಲಿ ವಿಶೇಷ ಪ್ರಸಾದದಲ್ಲಿ. ನಾವು ಬೆಳಗ್ಗೆಯಿಂದ ಏನು ಊಟ ಮಾಡಿರ್ಲಿಲ್ಲ. ಸೊ ಚೆನ್ನಾಗಿ ತಿನ್ಬಿಟ್ವಿ. ಪ್ರಸಾದನೂ ಅಷ್ಟೇ ತುಂಬಾ ಟೇಸ್ಟಿ ಆಗಿತ್ತು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.